ಪಾತ್ರ ಮಾಡೋದಕ್ಕೆ ಏನು ಪ್ರಿಪರೇಷನ್ ಮಾಡ್ಕೊಂಡು? ಸೊ ನಾನು ಬಿಗ್ ಬಾಸ್ ಹೋಗೋಕ್ಕೂ ಪ್ರಿಪ್ರೇಷನ್ಗೆ ಟೈಮ್ ಕೊಡಲಿಲ್ಲ. ಇದಕ್ಕೆ ಬಂದಾಗಲೂ ನನಗೆ ಜಾಸ್ತಿ ಏನು ಸಮಯ ಸಿಗಲಿಲ್ಲ ಸರ್. ಸೊ ನಾನು ಮೇಯ್ನಾಗಿ ಏನಕ್ಕೆ ಈ ರೋಲ್ನ ಅಕ್ಸೆಪ್ಟ್ ಮಾಡ್ಕೊಂಡೆ ಅಂತ ಹೇಳಿದ್ರೆ, ನಾನು ತುಂಬ ಕನೆಕ್ಟ್ ಮಾಡ್ಕೊಂಡೆ ಇದಕ್ಕೆ. ಬಿಕಾಸ್ ಈಗ ಅಮ್ಮಸ್ ಕಾಫಿ ಕಂಪ್ನಿ ಅಂತ ಹೇಳಿದ್ರೆ, ನಾನು ಮೈಸೂರಲ್ಲಿದ್ದಾಗ ಅನೂಸ್ ಕಿಚನ್ ಅಂತ ನಮ್ಮಮ್ಮ ಮಾಡ್ತಿದ್ದೆ. ಸೊ ಎಲ್ಲೋ ರಿಲೇಟ್ ಆಗ್ತಿತ್ತು, ಲೈಕ್ ಅಮ್ಮನ ಸ್ಟ್ರಗಲ್. ಇಲ್ಲಿ ಬಂದು ನೋಡಿದ್ರೆ ಸೇಮ್ ಬಿಸ್ನೆಸ್, ಅಮ್ಮ ಸ್ಟ್ರಗಲ್ ಮಾಡ್ತಿರ್ತಾರೆ ತುಂಬ. ಆ್ಯಂಡ್ ಆಲ್ಸೋ ಈ ಕ್ಯಾರೆಕ್ಟರ್ ಬಂದು ದೇವದತ್ ದೇಶ್ಮುಖ್ ಅಂತ ತುಂಬ ರಿಲೇಟ್ ಮಾಡ್ಕೋಬೋದು ನಾನು. ಬಿಕಾಸ್ ಜಾಸ್ತಿ ಮಾತಾಡೋಲ್ಲ, ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ, ಪಂಕ್ಚುವಲ್ ಆಗಿರ್ತಾರೆ. ಸೊ ಐ ವಾಸ್ ಲೈಕ್ ಓಕೆ, ನನಗೆ ಈ ರೋಲ್ ಸೂಟ್ ಆಗುತ್ತೆ ಸ್ವಲ್ಪ ಎಫರ್ಟ್ಸ್ ಹಾಕಿದ್ರೆ. ಬಟ್ ಡೇ ಒನ್ನಿಂದನೂ ಆಚೆ ಬಂದಾಗಿಂದ ಇಲ್ಲಿವರೆಗೂ ಬರೀ ಇಟ್ಸ್ ಬೀನ್ ಸ್ಲೀಪ್ಲೆಸ್ ನೈಟ್ಸ್ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಅಷ್ಟು ಎಫರ್ಟ್ಸ್ ಆಗ್ತಾ ಇದೀವಿ ಎಲ್ಲರೂ. ಸೊ ಎಫರ್ಟ್ಸ್ ಹಾಕಿಲ್ಲ ನಮ್ಮ ಡೈರೆಕ್ಟರ್ ಬಿಡ್ತಾನೆ ನಮಗೆ. ಸೊ ಎಸ್, ಸೊ ಇಟ್ಸ್ ಬೀನ್ ಅನ್ ಇನ್ಕ್ರೆಡಿಬಲ್ ಜರ್ನಿ ಈಗ. ಸೊ ಇಂಥದ್ದೊಂದು ಸೀರಿಯಲ್ ಆಫರ್ ಬಂದಾಗ ಫಸ್ಟ್ ಥಾಟ್ ಏನು ಹೋಗಿದ್ದಾರೆ, ನೀವು ಸಿನಿಮಾ ಆಪ್ಷನ್ ಕೂಡ ಇತ್ತು ಅಂತ ಹೇಳಿದ್ರೆ ನೀವು ಸೀರಿಯಲ್ನ ಯಾಕೆ ಚೂಸ್ ಮಾಡಿದ್ರಿ? ಸೊ ಸೀರಿಯಲ್ ಚೂಸ್ ಮಾಡೋಕ್ಕೆ ಅದೇ ನಾನು ಹೇಳಿದಂಗೆ ಸ್ಟೋರಿ ಲೈನ್. ಸೊ ನನ್ನ ಸಿನಿಮಾಗೆ ಆಫರ್ಸ್ ಹೇಳಿದ್ರು, ಬಟ್ ಎಲ್ಲೂ ಸ್ಟೋರೀಸ್ ಏನೋ ಕೇಳಿರಲಿಲ್ಲ. ಬಟ್ ಇಲ್ಲಿ ನಾನು ಬರ್ತಿದ್ದಂಗೆ ನಾನು ಒಂದು 2 ಡೇಸಲ್ಲಿ ಮಧು ಸರ್ ಮಧು ಸರ್ ಆಡಿಷನ್ ತೊಗೋತಾರೆ ನನಗೆ. ಸೊ ಸ್ಟೋರಿ ಎಲ್ಲ ಹೇಳಿದಾಗ ಎಲ್ಲೋ ರಿಲೇಟ್ ಮಾಡಿಕೊಂಡೆ. ನನಗೆ ಅಲ್ಲೇ ನಾನು ಕನ್ಫರ್ಮೇಷನ್ ಕೊಟ್ಟಿರಲಿಲ್ಲ ಅವ್ರಿಗೆ. ಸೊ ಇವೆನ್ಚುಲಿ ಯೋಚನೆ ಮಾಡಿದಾಗ ಲೈಕ್ ದಿಸ್ ವಿಲ್ ಬಿ ಅ ವೆರಿ ಗುಡ್ ಲರ್ನಿಂಗ್ ಜರ್ನಿ ಅಂತ ನನಗನ್ನಿಸ್ತು. ಬಿಕಾಸ್ ಸೀರಿಯಲ್ ಅಂತ ಬಂದಾಗ ತುಂಬಾ ಆ್ಯಂಗಲ್ಸಲ್ಲಿ ಶಾರ್ಟ್ಸ್ ಎಲ್ಲ ತಗೋತಿರ್ತಾರೆ. ಸೊ ವೈಡ್ ಆ್ಯಂಗಲ್ ಆಗಲಿ, ಕ್ಲೋಸಪ್ ಆಗಲಿ, ಸಜೆಷನ್ಸ್ ಆಗಲಿ. ಸೊ ಇಲ್ಲಿ ನಿಮಗೆ ಕಲಿಯೋಕ್ಕೆ ತುಂಬಾ ಸಿಗುತ್ತೆ. ಸೊ ದಟ್ ಈಸ್ ಒನ್ ಆಫ್ ದ ಮೇನ್ ರೀಸನ್ಸ್ ನಾನು ಏನಕ್ಕೆ ಸೀರಿಯಲ್ನ ಆಫ್ ಮಾಡಿಕೊಂಡೆ ಅಂತಂದರೆ. ಆ್ಯಂಡ್ ಟು ಬಿ ಆನೆಸ್ಟ್, ಇದೊಂದು ಹೇಳಬೇಕು, ನಾನು ಆ್ಯಕ್ಟರ್ ಅಲ್ಲ. ಸೊ ಐ ಆಮ್ ಟ್ರೈಂಗ್ ಮೈ ಲೆವೆಲ್ ಬೆಸ್ಟ್ ಟು ಲೈಕ್ ಇವರೆಲ್ಲ ಸೀನಿಯರ್ ಆರ್ಟಿಸ್ಟ್ ಇದ್ದಾರೆ, ಓಂ ಸಾಯಿ ಪ್ರಕಾಶ್ ಸರ್ ಇದ್ದಾರೆ, ಆ್ಯಂಡ್ ಅಶೋಕ್ ಹೆಗ್ಡೆ ಸರ್, ವಿಜಯ್ ಕಾಶಿ ಸರ್, ಅನುಷಾ ರಾಮನ್. ಸೊ ಎಲ್ಲ ಸೀನಿಯರ್ಸ್ ಮಧ್ಯೆ ಇದೊಂದು ತುಂಬ ಒಳ್ಳೆಯ ಆಪರ್ಚುನಿಟಿ ಕಲಿಯೋಕ್ಕೆ ಅಂತ ನಾನು ಭಾವಿಸಿದ್ದೀನಿ. ಆ್ಯಂಡ್ ಆಲ್ಸೋ ನನಗೆ ಆಗ್ತಿದ್ದಂಥ ಕಷ್ಟಗಳು ಹೇಗೆ ಅಂದರೆ, ಈಗ ವೈಡ್ ಆ್ಯಂಗಲಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿಬಿಟ್ಟಿರ್ತೀನಿ. ಸೊ ಕ್ಲೋಸಪ್ ಬಂದಾಗ ಸೇಮ್ ಆ್ಯಕ್ಟಿಂಗ್ ವಾಪಸ್ ಮಾಡಬೇಕಾಗಿರುತ್ತೆ. ಸೊ ಅದೆಲ್ಲ ನೋಡ್ತಾ 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 ತುಂಬ ಕಲಿಯೋಕ್ಕಿದೆ ಸರ್ ಇಲ್ಲಿ. ಸೊ ಐ ಆಮ್ ಎಂಜಾಯಿಂಗ್ ದ ಪ್ರೋಸೆಸ್. ಸೊ ಇನ್ನೂ ಕಲಿತಾ ಇದ್ದೀನಿ. ಸೊ ಈ ಸಪೋರ್ಟ್ ಹಿಂಗೆ ಇದೆ ಅಂತ. ಥ್ಯಾಂಕ್ ಯು. ಡೈರೆಕ್ಟರ್ ಸರ್, ನಿಮಗೆ ನಿಮ್ಮ ವ್ಯಕ್ತಿತ್ವನ ತೋರಿಸೋದಕ್ಕೆ ನಿಮ್ಗೆ ಅಲ್ಲಿ ಚಾಲೆಂಜಸ್ ಫೇಸ್ ಮಾಡಬೇಕಾಗಿ ಬಂದಿರೋದಿಲ್ಲ. ಇಲ್ಲಿ ನೀವು ಕ್ಯಾರೆಕ್ಟರ್ನ ಪ್ಲೇ ಮಾಡಬೇಕಾಗತ್ತೆ. ಇವನು ನೀವು ಫ್ರೆಶರ್ ಆದರೂ ಕೂಡ ನಿಮ್ಮ ಒಂದು ಪರ್ಫೆಕ್ಟನ್ನ ನೀವು ಕೊಡಲೇಬೇಕಾಗತ್ತೆ. ಸೊ ಫ್ರೆಶರ್ ಆಗಿ ನಿಮ್ಗೆ ಏನಾದರೂ ಇಲ್ಲಿ ರ್ಯಾಗಿಂಗು ಅಥವಾ ಏನಾದರೂ ಆ ಥರದ ಎಕ್ಸ್ಪೀರಿಯನ್ಸ್ ಆಯಿತಾ? ಫ್ರೆಶರ್ ಆಗಿ ಆ್ಯಕ್ಟಿಂಗ್ನ ನೀವು ಸ್ಟಾರ್ಟ್ ಮಾಡಿದಂತಹ ಈ ಒಂದು ಸ್ಕೇರ್ಮಿಕವಾಗಿ ಹೇಳ್ತಾರೆ. ಇಲ್ಲ ಇಲ್ಲ, ಎಲ್ಲರೂ ರ್ಯಾಕ್ ಮಾಡ್ತಿದ್ದಾರೆ. ನನಗೆ ಹೇಳ್ಬೇಡ ಅಂತ ಬ್ಯಾಕ್ ಸ್ಟೇಜಲ್ಲಿ ಹೇಳಿದ್ರು. ಜಸ್ಟ್ ಇಲ್ಲ, ಆ ಥರ ಎಲ್ಲ ಏನಿಲ್ಲ, ಯಾರೂ ರ್ಯಾಕ್ ಮಾಡ್ತಿಲ್ಲ. ದೇ ಆರ್ ವೆರಿ ಫ್ರೆಂಡ್ಲಿ. ಲೈಕ್ ಈ ಥರ ಟೀಮ್ ಸಿಕ್ಕಿರೋದು ಇಟ್ಸ್ ಐ ಆಮ್ ವೆರಿ ಲಕ್ಕಿ ಅಂತಲೇ ಹೇಳ್ಬೋದು. ಬಟ್ ತುಂಬ ಸಪೋರ್ಟಿವ್ ಇದ್ದಾರೆ ಎಲ್ಲರೂ. ಈಗ ಯಾವ್ದಾದ್ರು ಒಂದು ಟೀಮ್ ಸರಿ ಬರಲಿಲ್ಲ ಅಂದರೆ ಅವರೇ ಬಂದು ನನಗೆ ಹೇಳ್ತಾರೆ, ಅನುಷಾ ಮಾಡಿದ್ವಿ, ಲೈಕ್ ಇನ್ನೊಂದ್ಸತಿ ತಗೋ, ಯು ಕ್ಯಾನ್ ಡೂ ದಿಸ್ ಅಂತ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ಐ ಆಮ್ ವೆರಿ ಲಕ್ಕಿ ಟು ಬಿ ವರ್ಕಿಂಗ್ ವಿತ್ ದಿಸ್ ಟೀಮ್ ಅಂತ ಹೇಳ್ತೀನಿ ನಾನು. ನಿರ್ದೇಶಕರಿಗೆ ಇದು ಪ್ರಶ್ನೆ, ಈ ಸೂರಜ್ ಅವರು ಪವಿತ್ರ ಬಂಧನ ಸೀರಿಯಲ್ಗೆ ಈ ಮೊದಲೇ ಸೆಲೆಕ್ಟ್ ಆಗಿದ್ರು. ಬಟ್ ಅವ್ರನ್ನ ಗ್ರ್ಯಾಂಡ್ ಆಗಿ ಲಾಂಚ್ ಮಾಡಬೇಕು ಅಂತ ಫಸ್ಟ್ ಬಿಗ್ ಬಾಸ್ಗೆ ಕಳಿಸಿ, ಬಿಗ್ ಬಾಸ್ ಇಂದ ಮತ್ತೆ ಬೇಗ ಹೊರಗಡೆ ಕರೆಸ್ಕೊಂಡು ಪವಿತ್ರ ಬಂಧನಕ್ಕೆ ಕಾಸ್ಟಿಂಗ್ ಮಾಡಿದ್ದಾರೆ. ಅವ್ರಿಗೆ ಸ್ವಲ್ಪ ಪಾಪ್ಯುಲಾರಿಟಿ ಕೊಡೋಣ ಅಂತ ಒಂದ್ 2-3 ಕಡೆ ಕಾಂಟ್ರವರ್ಸಿಯಲ್ ಸ್ಟೇಟ್ಮೆಂಟ್ ಹೋಗ್ತಾರೆ. ಈ ಬಗ್ಗೆ ನಿಮ್ಗೆ ಕ್ಲಾರಿಫಿಕೇಶನ್? ಮ್ಯಾಮ್, ಆಗಿದ್ರೆ ಚೆನ್ನಾಗಿರ್ತಿತ್ತು. ಯಾಕಂದ್ರೆ ಬಿಗ್ ಬಾಸ್ ಮನೆಯೊಳಗೆ ಪ್ರಾಕ್ಟೀಸ್ ಎಲ್ಲ ಮಾಡ್ಕೊ ಆಚೆ ಬರ್ತಿದ್ದೆ. ಸೊ ಆಕ್ಟಿಂಗ್ ಎಲ್ಲ ಅಷ್ಟೊಂದು ಜನ ನಟರಿದ್ರು, ಎಲ್ಲರತ್ರ ಸ್ವಲ್ಪ ಕೇಳಿಸ್ಕೊಂಡ್ಬರ್ತಿದ್ದೆ. ಬಟ್ ಆ ಥರ ಎಲ್ಲ ಏನೂ ಇಲ್ಲ. ಆಚೆ ಬಂದ್ಮೇಲೆ ಅವ್ರು ಅಪ್ರೋಚ್ ಮಾಡ್ತಾರೆ, ಅವರು ಹುಡುಕ್ತಿರ್ತಾರೆ ತುಂಬ ಯಾರೋ ಒಬ್ರು ಬೇಕು ಅಂತ ಲೀಡ್ ರೋಲಲ್ಲಿ. ಸೊ ಆಚೆ ಬಂದ್ಮೇಲೆ ಸಿಕ್ಕಿದ್ರು ನಮ್ಮ ಆ ಥರ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ದೇವ್ರ